ಫಸ್ಟ್ ಡೇ ಲಾಸ್ಟ್ ಸೆಕೆಂಡ್ ಶೋ ನೋಡಿದ್ದು ರಾತ್ರಿ ಆ್ಯಂಡ್ ಫ್ಯಾಮಿಲಿ ಕರ್ಕೊಂಡು ಹೋದೆ. ಆಫ್ಕೋರ್ಸ್ ಇಟ್ಸ್ ಅ ಫ್ಯಾಮಿಲಿ ಮೂವಿ. ನಮ್ಮಮ್ಮ ತುಂಬ ಇಷ್ಟಪಟ್ಟರು ಈ ಮೂವಿ, ಯಾಕಂದರೆ ಅವ್ರ ಫೀಲಿಂಗ್ ಬಂತು ಈ ಥರ ಮೂವಿ ಬಂದಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಸೊ ಆ ಮೂವಿದು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ಅಪ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಅಫ್ಕೋರ್ಸ್ ದಿಸ್ ಈಸ್ ಅ ಪ್ಯಾಷನ್ ಪ್ರಾಜೆಕ್ಟ್ ಆಫ್ ರಿಷಬ್ ಶೆಟ್ಟಿ. ಅವರು ರೈಟರ್ ಆ್ಯಂಡ್ ಡೈರೆಕ್ಟರು. ಸೊ ಅವ್ರ ಹಾರ್ಡ್ ವರ್ಕು ಮತ್ತು ಅವ್ರ ಡೆಡಿಕೇಶನ್ ಈ ಮೂವಿಯಲ್ಲಿ ಕಾಣಿಸುತ್ತೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಸ್ಟಂಟ್ಸು ಮತ್ತು ಈ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್ ಅನ್ಬೋದು ಅವ್ರ ಕೆರಿಯರಲ್ಲಿ ಈ ಮೂವಿಯಲ್ಲಿ ನೋಡ್ಬೋದು. ಒನ್ ಆಫ್ ದ ಬೆಸ್ಟ್ ಥಿಂಗ್ ಆಫ್ ದಿಸ್ ಮೂವಿ ಇಸ್ ಆ್ಯಕ್ಷನ್. ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ಎಂಥ ಆ್ಯಕ್ಷನ್ ಇದೆ ಈ ಮೂವಿಯಲ್ಲಿ. ಸೊ ಮೇನ್ಲಿ ದಿಸ್ ಆ್ಯಕ್ಷನ್ ಇಸ್ ಡನ್ ಬೈ ಸಮ್ ಯಾರೋ ಫಾರಿನ್ ಆ್ಯಕ್ಷನ್ ಕೊರಿಯೋಗ್ರಾಫರ್ ಇದ್ದಾರೆ ಹೂ ಹ್ಯಾಸ್ ಮೇಡ್ ಟ್ರಾಯ್, ಎಕ್ಸ್ಪ್ಯಾಂಡಬಲ್ಸ್ 2 ಆ್ಯಂಡ್ ಅದರ್ ಹಾಲಿವುಡ್ ಮೂವೀಸ್, ಬಿಗ್ ಪ್ರಾಜೆಕ್ಟ್. ಇಂಡಿಯಾದಲ್ಲಿ RRR ಮಾಡಿದ್ದಾರೆ. ಸೊ ಸೇಮ್ ಪರ್ಸನ್ ಈ ಫಿಲ್ಮ್ಗೆ ಆ್ಯಕ್ಷನ್ ಕಟ್ ಕೊಟ್ಟಿದ್ದಾರೆ. ಸೊ ನಾಟ್ ಎವ್ರಿ ಸ್ಟಂಟ್ ಬಟ್ ಕೆಲವು ಸ್ಟಂಟ್ಗಳು ವಿಚ್ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್. ನೆಕ್ಸ್ಟ್ ಥಿಂಗ್, ಈ ಸೆಟ್ ಡಿಸೈನು ಮತ್ತು ಎನ್ವೈರ್ಮೆಂಟಲ್ ಡಿಸೈನ್, ಎಸ್ಪೆಷಲಿ ಈ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಕದಂಬ ಪೀರಿಯಡ್ ಅಲ್ಲ. ಸೊ ಆ ಪೀರಿಯಡಲ್ಲಿ ಹೆಂಗೆ ಜನರು ಬಟ್ಟೆ ಹಾಕೊಳ್ತಾಯಿದ್ರು, ಆಮೇಲೆ ಈ ಸರೌಂಡಿಂಗ್ ಎನ್ವೈರ್ಮೆಂಟ್ ಹೆಂಗಿತ್ತು ಪರ್ಫೆಕ್ಟ್ಲಿ ರಿಫ್ಲೆಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಆ್ಯಂಡ್ ಸ್ವಲ್ಪ ನಾಲೆಜಸ್ ಸಿಗುತ್ತೆ ಹೆಂಗಿದ್ರು ಜನರು ಅಂತ. ಆ ಟೈಮಲ್ಲಿ ಹೆಂಗೆ ಮಾತಾಡ್ತಾಯಿದ್ರು, ಫ್ಲೂಯೆಂಟ್ ಕನ್ನಡ ಇರಲಿಲ್ಲ. ಬಟ್ ಈ ಸ್ಟೋರಿ ಆಲ್ಮೋಸ್ಟ್ ಕೋಸ್ಟಲ್ ಏರಿಯಲ್ಲಿ ಆಗೋದ್ರಿಂದ ಅಲ್ಲಿ ಜಾಸ್ತಿ ತುಳುವಲ್ಲಿ ಮಾತಾಡ್ತಾಯಿದ್ರು. ಸೊ ಇದು ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ಆಲ್ ಓವರ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ಮೆನಿ ಕಂಟ್ರಿಯಲ್ಲಿ ರಿಲೀಸ್ ಮಾಡೋದ್ರಿಂದ ಈವನ್ ಫಾರ್ ಕನ್ನಡ ಪೀಪಲ್ ಈ ಫಿಲ್ಮ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಎಸ್ಪೆಷಲಿ ಇಫ್ ಯು ಆರ್ ನಾಟ್ ಫ್ರಮ್ ಮಂಗಳೂರು ಸೈಡ್ ಆರ್ ಕೋಸ್ಟಲ್ ಏರಿಯಾ ಸೈಡ್. ಬಟ್ ನನಗಂತ ತೊಂದರೆ ಏನಾಗಿಲ್ಲ. ಸೊ ಕನ್ಫ್ಯೂಸ್ ಆಗಿದ್ದ ಜಾಗದಲ್ಲೆಲ್ಲ ಕೆಳಗಡೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಬರ್ದಿದ್ರೆ ಅದು ಓದ್ತಾ ಇದೆ. ಸ್ಟಿಲ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಮೋಸ್ಟ್ಲಿ ಕನ್ನಡದಲ್ಲೇ ಮಾತಾಡ್ತಿದ್ರು. ಅಂಥದ್ದೇನು ಕಷ್ಟ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಇದು ಬಿಟ್ಟರೆ ನೆಕ್ಸ್ಟು ಅದೇ ಶೃಂಗಾರ ಮಾಡೋದು, ಈ ಎನ್ವೈರ್ಮೆಂಟ್ ಡಿಸೈನು, ಇದ್ದು ಕಾನ್ಸೆಪ್ಟ್ ಆರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ರಾಜರ ಪ್ಯಾಲೇಸು, ಆಮೇಲೆ ಟ್ರೈಬಲ್ ಇರೋ ಜಾಗ, ಚಿಕ್ಕ ಚಿಕ್ಕ ಗುಡಿಸಲು, ಮರದ ಮೇಲೆ ಗುಡಿಸಲು ಕಟ್ಟಿರ್ತಾರಲ್ಲ, ಎಲ್ಲ ಚೆನ್ನಾಗಿ ತೊಗೊಂಡಿದ್ದಾರೆ. ಆ ವಾಟರ್ ಫಾಲ್ಸ್ ದೂರದಿಂದ ನೋಡೋದು. ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಸೀನ್ಸ್. ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಇದೆಲ್ಲ ತುಂಬ ಅದ್ಭುತವಾಗಿ ಅನಿಸುತ್ತೆ. ಒನ್ ಆಫ್ ದ ಬ್ಯೂಟಿಫುಲ್ ಫಿಲ್ಮ್ಸ್ ಅನ್ಬೋದು ಬಿಕಾಸ್ ಆಫ್ ಇಟ್ಸ್ ಗುಡ್ ಸಿನಿಮ್ಯಾಟೋಗ್ರಫಿ. ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಸಿ ಜಿ ಐ ಒನ್ ಆಫ್ ದ ರಿಯಾಲಿಸ್ಟಿಕ್ CGI ಅನ್ಬೋದು ಇದರಲ್ಲಿ. ಯಾಕಂದರೆ ಆ ಟೈಗರ್, ಹುಲಿ ಬರುತ್ತೆ, ಅದು ನಡ್ಕೊಂಬರೋದು, ಆ ಹೆಜ್ಜೆ ಈ ಹುಲ್ ಮೇಲೆ ಇಡೋತ್ತಲ್ಲ, ಅದು ಹೆಂಗೆ ಅಪ್ಪಚ್ಚಿ ಆಗುತ್ತಲ್ಲ ನಾವು ಹುಲ್ ಮೇಲೆ ಕಾಲಿಟ್ಟಾಗ, ಅದು ಅಷ್ಟು ಮೈನ್ಯೂಟ್ ಡೀಟೇಲ್ಸು ತೊಗೊಂಡಿದ್ದಾರೆ. ವಿಚ್ ಫೀಲ್ಸ್, ಈ ಚಿಕ್ಕ ಚಿಕ್ಕ ಡೀಟೇಲ್ಸ್ ಎಲ್ಲ ಹಾಕಿದಾಗಲೇ ಈ ನಮಗೆ ರಿಯಾಲಿಸ್ಟಿಕ್ ಆಗಿ ಅನಿಸುತ್ತೆ. ಸೊ ಈ CGI ತುಂಬ ತುಂಬ ಚೆನ್ನಾಗಿತ್ತು ಈ ಮೂವಿಯಲ್ಲಿ ನೋಡೋಕ್ಕೆ. ಇವನ್ ಕಾಡು ಪಾಪಗಳು, ಎಲ್ಲ ರೀತಿಯಾದ ಎನಿಮೇಷನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಸಮ್ ಬ್ಯಾಡ್ ಆಸ್ಪೆಕ್ಟ್ ಅನ್ಬೇಕಂದ್ರೆ ಕೆಲವು ಫ್ರೇಮ್ ರೇಟ್ಗಳು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ನಾರ್ಮಲಾಗಿ ಈ CGI ಹೆಂಗೆ ನಡೆಯುತ್ತಂದರೆ, ಶೂಟ್ ಮಾಡ್ತಾರೆ ಬೇಸ್ ಪ್ಲೇಟ್ ಮೇಲೆ ಏನೂ ಇರಲ್ಲ. ಸೊ ಇವಾಗ ನಾನು ಶೂಟ್ ಮಾಡ್ತಿದ್ದೀನಿ ಅಂದರೆ ಕ್ಯಾಮ್ರಾ ಹಿಂಗೆ ಸ್ಟಿಲ್ ಇರ್ಬೋದು, ಇಲ್ಲ ಮೂಮೆಂಟು ಇರ್ಬೋದು. ಮೂಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಖಾಲಿ ಜಾಗ ತಗೊಳ್ತೀನಿ. ನೆಕ್ಸ್ಟು ಪೋಸ್ಟ್ ಪ್ರೊಡಕ್ಷನಲ್ಲಿ ಆ CGI ಎನಿಮೇಷನ್ಗಳು ಹಾಕ್ತೀನಿ. ಸೊ ಒಂದು ವೇಳೆ ನಂದು ಒರಿಜಿನಲ್ ಮೂಮೆಂಟ್ದು ಫ್ರೇಮ್ ರೇಟು ಮತ್ತು ಆ CGI ಎನಿಮೇಷನ್ ಫ್ರೇಮ್ ರೇಟ್ ಮ್ಯಾಚ್ ಆಗಿಲ್ಲ ಅಂದರೆ ಒಂಥರ ವಿಚಿತ್ರ ಥರ ಅನಿಸ್ಬೋದು. ಸೊ ವಿಚ್ ಯು ವಿಲ್ ಫೀಲ್ ಲೈಕ್ ಈ ಎನಿಮೇಷನ್ ಇದರಲ್ಲಿ ಇರಲೇ ಇಲ್ಲ. ಸೊ ಏನೋ ಒಂದು ಅನ್ರಿಯಾಲಿಸ್ಟಿಕ್ ಆಗಿ ಕಾಣಿಸುತ್ತೆ ಅಷ್ಟೆ. ಅದು ಕೆಲವು ಸ್ಪಾಟಲ್ಲಿ, ಎವ್ರಿ ಟೈಮಲ್ಲ. ಅಪಾರ್ಟ್ ಫ್ರಮ್ ದಿಸ್, ನಾನು ಫಸ್ಟ್ ಪಾರ್ಟ್ ಅಂದರೆ 2-3 ಇಯರ್ಸ್ ಮುಂಚೆ ಯಾವಾಗ ಮೂವಿ ಬಂದಿತ್ತಲ್ಲ ಫಸ್ಟ್ ಕಾಂತಾರ, ಅದಕ್ಕಿಂತ ಹೈ ಎಕ್ಸ್ಪೆಕ್ಟೇಷನಲ್ಲಿ ಈ ಮೂವಿ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದಿದೆ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಯಿತು. ಎಸ್ಪೆಷಲಿ ಈ ಹಿಂದಿನ ಪಾಯಿಂಟ್ಸ್ ಎಲ್ಲ ಹೇಳಿದ್ಮೇಲೆ ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಇವಾಗ ಡೌನ್ ಬಗ್ಗೆ ಮಾತಾಡೋಣ ಅಂದರೆ ದ ನೆಗೆಟಿವ್ ಆಸ್ಪೆಕ್ಟ್ ಆಫ್ ದ ಮೂವಿ.
ತುಂಬ ಲೌಡ್ ಇತ್ತು. ಸೊ ಇದು ಎವ್ರಿ ಒನ್ಸ್ ಪ್ರಾಬ್ಲಮ್ ಅಲ್ಲ, ಬಟ್ ನನಗೆ ತುಂಬ ಒಂಥರ ಆಮ್ ಏನನ್ಬೋದು ಸೈಲೆಂಟ್ ಮೂವಿ ವಾಚ್ ಆಗ ಹೆಂಗಂದ್ರೆ ನನಗೆ ತುಂಬ ನಾಯ್ಸ್ಗಳಂದರೆ ತುಂಬ ಇಷ್ಟ ಆಗಲ್ಲ. ಸೊ ಇದರಲ್ಲಿ ಬಿ ಜಿ ಎಮ್ ಮ್ಯೂಸಿಕ್ಸ್ ಆಗಲಿ ಇಲ್ಲ ಆ್ಯಕ್ಟರ್ಸ್ ಕೂಗಾಟ ಆಗಲಿ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ರಿಷಬ್ ಶೆಟ್ಟಿ ಅವರು ಅವತಾರ ಬರ್ತಾರಲ್ಲ, ಸೊ ಬಂದಾಗ ಫುಲ್ಲು ಹಿಂಗೆ ಕಿರಿಸ್ತಾರೆ, ಫುಲ್ ಒಂಥರ ಲೌಡ್ ಇದೆ, ಬಟ್ ಅವ್ರದ್ದು ಆ ಡೆಡಿಕೇಶನ್ ಆ್ಯಕ್ಟಿಂಗಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ. ಬಟ್ ಫಾರ್ ಮಿ ಥಿಯೇಟ್ರಲ್ಲಿ ಕೂತಾಗ ನಂಗೆ ತುಂಬ ಲೌಡ್ ಮ್ಯೂಸಿಕ್ ಅನಿಸ್ತು, ನನಗೆ ಲೌಡ್ ನಾಯ್ಸ್ ಅನಿಸ್ತು, ಆ್ಯಂಡ್ ಸ್ವಲ್ಪ ಕಷ್ಟ ಆಯ್ತು ನೋಡೋಕೆ ಆ ಟೈಮಲ್ಲಿ. ಇನ್ನೊಂದೇನಂದ್ರೆ ಸ್ಟೋರಿ ಲೈನ್ ಸೇಮ್ ಇದೆ ಅಂತದೇನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಪಾರ್ಟಲ್ಲಿ ಏನಿತ್ತು ಲ್ಯಾಂಡ್ ಲಾರ್ಡ್ ಮತ್ತು ಅಲ್ಲಿದ್ದು ವಿಲೇಜ್ ಪೀಪಲ್ ಬಗ್ಗೆ, ಇದರಲ್ಲಿ ಸೇಮ್ ಸ್ಟೋರಿ ಲೈನ್ ಇದೆ, ಬಟ್ ಕ್ಯಾರೆಕ್ಟರ್ಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಇದರಲ್ಲಿ ಕಿಂಗ್ಸ್ ಆ್ಯಂಡ್ ಟ್ರೈಬಲ್ ಪೀಪಲ್ ಬಗ್ಗೆ ಅಷ್ಟೇ, ಸೇಮ್ ಸ್ಟೋರಿ ಲೈನ್ ಇಟ್ ವಿಲ್ ಟೇಕ್ ಪ್ಲೇಸ್. ಫಸ್ಟ್ ಹಾಫಲ್ಲಿ ನನಗೆ ಒಂಥರ ಸ್ಮೂತ್ ಪ್ಲೇ ಆಯಿತು, ಯಾಕಂದರೆ ಅದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗಲಿ ಇಲ್ಲ ಎನ್ವೈರ್ಮೆಂಟಲ್ ಇಂಟ್ರೊಡಕ್ಷನ್ ಆಗಲಿ. ಸೊ ಇದರಲ್ಲಿ ಒಂಥರ ಈ ಫಸ್ಟ್ ಹಾಫಲ್ಲಿ ನಿಮಗೆ ನಾಲೆಜ್ಗಳು ಸಿಗುತ್ತೆ. ಹೆಂಗಂದರೆ ಇವಾಗ ನಾರ್ಮಲ್ ಆಗಿ ಆ ಟೈಮಲ್ಲಿ ಐಟಮ್ಸ್ ತೊಗೋಬೇಕಂದ್ರೆ ನೀವು ಕಾಸು ಕೊಟ್ಟು ತೊಗೊಳಕ್ಕಾಗ್ತಿರ್ಲಿಲ್ಲ. ಒಂದು ವಸ್ತು ನಿಮ್ಗೆ ಕೊಟ್ಟರೆ ಅದೇ ವ್ಯಾಲ್ಯೂದು ಇನ್ನೊಂದು ವಸ್ತು ನನಗೆ ಕೊಡಬೇಕು. ಸೊ ಈ ಥರ ಎಕ್ಸ್ಚೇಂಜ್ ನಡೀತಾ ಇತ್ತು. ಈ ಮೂವಿಯಲ್ಲಿ ತೋರಿಸಿದ್ದಾರೆ, ವಿಚ್ ಐ ಹ್ಯಾಡ್ ರೆಡ್ ಇನ್ ಹಿಸ್ಟ್ರಿ ಬುಕ್ಸಲ್ಲಿ ಓದಿದೆ. ಇದರಲ್ಲಿ ರೆಪ್ಲಿಕೇಟ್ ಮಾಡಿ ವಿಜುವಲ್ ಆಗಿ ತೋರಿಸಿದ್ದಾರೆ, ವಿಚ್ ಈಸ್ ರಿಯಲಿ ಎಜುಕೇಷ್ನಲ್ ಅನ್ಬೋದು. ಸೊ ಕೆಲವು ಎಜುಕೇಷ್ನಲ್ಲು ಆಸ್ಪೆಕ್ಟ್ಗಳು ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ನನಗೆ ಇದರಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಂಥದ್ದೇನು ಇರಲಿಲ್ಲ ಮೂವಿಯಲ್ಲಿ. ಏನಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ವಿಲನ್ಗಳಾಗಿದ್ರು, ಹೀರೋಗಳೇ ಆಗಿದ್ರು. ವಿಲನ್ಗಳು ಬರೀ ಕೆಟ್ಟ ಕೆಲಸ ಮಾಡ್ತಾಯಿದ್ರು, ಹೀರೋಗಳು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಸೊ ಅಗೇನ್ ಇದು ಎವ್ರಿ ಒನ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಅಂತ ಅನ್ಸಲ್ಲ, ಬಟ್ ಫಾರ್ ಮೀ ನನಗೇನು ಅನ್ಸುತ್ತಂದರೆ ಒಂದು ಕ್ಯಾರೆಕ್ಟ್ರಲ್ಲಿ ಕೆಟ್ಟ ಗುಣನೂ ಇರುತ್ತೆ, ಒಳ್ಳೆ ಗುಣನೂ ಇರುತ್ತೆ. ಸೊ ಈ ಗ್ರೇ ಏರಿಯಾ ಇರುತ್ತಲ್ಲ, ಆ ಥರ ಕ್ಯಾರೆಕ್ಟರ್ಗಳು ನಂಗೆ ತುಂಬ ಇಷ್ಟ. ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡೋದು ಅದು ನನಗೆ ಈ ಫಿಲ್ಮಲ್ಲಿ ಕಾಣಿಸಿಲ್ಲ. ಸೊ ನಾರ್ಮಲಿ ಮುಂಚೆ ಎಲ್ಲ ಫಿಲ್ಮ್ಗಳು ಇಂಡಿಯನ್ ಫಿಲ್ಮಲ್ಲಿ ಹೆಂಗೆ ಬರುತ್ತೆ ಅಂದರೆ ವಿಲನ್ ಹೀರೋ, ಸೊ ಒಳ್ಳೆಯವನು ಕೆಟ್ಟವನು ಆ ಥರ ತೋರಿಸಿದ್ದಾರೆ ಈ ಮೂವಿಯಲ್ಲಿ. ಸೊ ಅದು ನನ್ನ ಪರ್ಸ್ನಲ್ ಒಪಿನಿಯನ್, ನನಗೆ ಅಷ್ಟು ಇಷ್ಟ ಆಗಿಲ್ಲ.